ಕರ್ನಾಟಕದಲ್ಲಿ ಹಬ್ಬ ಅಂದ್ರೇನೆ ಹೋಳಿಗೆ. ಹಬ್ಬ ಇದ್ದಾಗ ಹೋಳಿಗೆ ತಿನ್ನಬೇಕು ಅನ್ಸೋದು ಸಹಜ. ಆದರೆ ಅದಕ್ಕೆ ಬೇಕಾಗಿರೋ ಟೈಮ್ ನೋಡಿನೇ ಕೆಲವರು ಹೋಳಿಗೆ ಮಾಡೋಕ್ಕೆ ಹಿಂಜರಿತಾರೆ. ಆದರೆ ಇವತ್ತೇ ನಾನು ತೋರಿಸ್ತಾ ಇರೋ ಈ ಹೋಳಿಗೆ ಮಾಡೋಕ್ಕೆ ಕೇವಲ 10 ನಿಮಿಷ ಸಾಕು. ಯಾರು ಕೂಡ ತುಂಬ ಸುಲಭವಾಗಿ ಈ ಹೋಳಿಗೆ ಮಾಡಬಹುದು. ನೀವು ಫಸ್ಟ್ ಟೈಮ್ ಹೋಳಿಗೆ ಮಾಡ್ತಾ ಇದ್ರೂ ಕೂಡ ಇದು ಪರ್ಫೆಕ್ಟ್ ಆಗಿ ಬರುತ್ತೆ. ಯಾಕಂದರೆ ಇದರಲ್ಲಿ ಹೂರಣ ಗಟ್ಟಿ ಆಯಿತು ಅಥವಾ ತೆಳ್ಳಗೆ ಆಯಿತು ಈ ಯಾವುದೇ ಜಂಜಾಟ ಇಲ್ಲ. ಉತ್ತರ ಕರ್ನಾಟಕದ ವಿಶೇಷ ಸಜ್ಜಕದ ಹೋಳಿಗೆ ಮಾಡೋಣ. ನಮಸ್ಕಾರ, ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ. ನಾನು ರಶ್ಮಿ. ಹಾಗಾದರೆ ಜಾಸ್ತಿ ತಡ ಮಾಡೋದು ಬೇಡ. ಈ ಸಜ್ಜಕದ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹೊಸ ವರ್ಷದ ಈ ಸಿಹಿ ಅಡುಗೆನ ಹೊಸ ಪಾತ್ರೆಯಲ್ಲಿ ಮಾಡೋಣ. ನಾನು ಇಲ್ಲಿ ಇಂಡ್ಯೂಸ್ ವ್ಯಾಲಿದವರ ಟ್ರೈಪ್ಲೈ ಸ್ಟಾಕ್ ಪಾಟ್ ತರಿಸಿದ್ದೀನಿ. ಇದ್ರ ಜೊತೆಗೆ ತುಂಬ ಟ್ರಾನ್ಸ್ಪರೆಂಟ್ ಆಗಿರುವಂಥ ಗ್ಲಾಸ್ ಲೀಡ್ ಇದೆ. ನೀವು ನೋಡ್ತಾ ಇರಬಹುದು ನೋಡ್ರಿ ಎಷ್ಟು ದಪ್ಪ ಇದೆ. ಇದು ಟ್ರೈಪ್ಲೈ ಲೇಯರ್ ಅಂದರೆ 3 ಲೇಯರ್ಸ್ ಇರೋದ್ರಿಂದ ಇದರಲ್ಲಿ ಅಡುಗೆ ಬಹಳ ಚೆನ್ನಾಗಿ ಒಂದೇ ಸಮ ಬೇಯುತ್ತೆ, ಸ್ವಲ್ಪನೂ ಹೊತ್ತಲ್ಲ. ಇದರಲ್ಲಿ ಮಾಡಿರುವ ಅಡುಗೆ ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಬಿಸಿ ಆದ ನಂತರ ಇದು ಬೇಗ ಆರಲ್ಲ, ಅದರಿಂದ ಗ್ಯಾಸ್ ಉಳಿತಾಯ ಆಗುತ್ತೆ. ನೀವು ಈ ಥರದ ಟ್ರೈಪ್ಲೈ ಪಾತ್ರೆ ತಗೋಬೇಕು ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಶ್ರಾವಣಿ ಕೋಡ್ ಯೂಸ್ ಮಾಡಿದರೆ ನಿಮಗೆ ಇದ್ರ ಮೇಲೆ 40% ಆಫ್ ಮತ್ತು 12% ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತಾರೆ. ಹೋಳಿಗೆ ಮಾಡೋಕ್ಕೆ ಮುಂಚೆ ಹಿಟ್ಟು ಕಲಿಸ್ಕೊಂಡು ತಗೊಳ್ಳೋಣ. ನಾನು ಇಲ್ಲಿ 1 ಕಪ್ನಷ್ಟು ಮೈದಾ ಹಿಟ್ಟು ತಗೊತಾ ಇದ್ದೀನಿ. ಮೈದಾ ಹಿಟ್ಟು ಬೇಡ ಅಂದರೆ ನೀವಿಲ್ಲಿ ಗೋಧಿ ಹಿಟ್ಟು ಸಹ ಬಳಸಬಹುದು. ಒಂದು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕ್ತಾ ಇದನ್ನು ಮೀಡಿಯಮ್ ಸಾಫ್ಟ್ ಹದಕ್ಕೆ ಕಲಿಸ್ಕೊಂಡು ತಗೊಳ್ಳೋಣ. ನಾವು ಚಪಾತಿ ಮಾಡೋಕ್ಕೆ ಹಿಟ್ಟು ಕಲಿಸ್ತೇವೆ ನೋಡ್ರಿ, ಅದಕ್ಕಿಂತ ಇದು ಒಂದು ಸ್ವಲ್ಪ ಮೆತ್ತಗೆ ಆಗಬೇಕು. ನೋಡ್ರಿ, ಈ ರೀತಿ ಕಲಸಿದ ನಂತರ ಇವಾಗ 1 ಚಮಚೆಯಷ್ಟು ಎಣ್ಣೆ ಹಾಕಿ ಇದನ್ನು ಮಿತ್ಕೊಂಡು ತಗೊಳ್ಳೋಣ. ನಾವು ಹಾಕಿರೋ ಈ ಎಣ್ಣೆ ಹಿಟ್ಟಿನಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡ್ರಿ, ಈ ರೀತಿ ಮಿದ್ದಿದ ನಂತರ ಇವಾಗ ಮೇಲೆ ಇನ್ನೊಂದು ಚಮಚೆಯಷ್ಟು ಎಣ್ಣೆ ಸವರಿ ಈ ಹಿಟ್ಟು ನಾವು ನೆನೆಯೋಕ್ಕೆ ಬಿಡ್ತಾ ಇದ್ದೀವಿ. ಹಿಟ್ಟು ನಾದಿ ಕೊನೆಗೆ ಈ ರೀತಿ ಎಣ್ಣೆಗೈ ಸವರಿ ಇಡೋದ್ರಿಂದ ಹಿಟ್ಟು ಮೇಲಿಂದ ಬಿರುಸಾಗಲ್ಲ ಮತ್ತು ಬೇಗ ನೆನೆಯುತ್ತೆ. ಮುಚ್ಚಳ ಮುಚ್ಚಿ ಹಿಟ್ಟು ನೆನೆಯೋಕ್ಕೆ ಬಿಡೋಣ. ಇದು ನೆನಿಲಿ ಅಲ್ಲಿವರೆಗೂ ಫಟಾಫಟ್ ಇದರಲ್ಲಿ ತುಂಬೋಕೆ ಹೂರಣ ರೆಡಿ ಮಾಡ್ಕೊಂಡು ತಗೊಳ್ಳೋಣ. ನಾನು ಇಲ್ಲಿ 1 ಕಪ್ನಷ್ಟು ಕೇಸರಿ ರವೆ ತಗೊತಾ ಇದ್ದೀನಿ. ನಾವು ಉಪ್ಪಿಟ್ಟು ಮಾಡೋಕ್ಕೆ ಯೂಸ್ ಮಾಡ್ತೇವೆ ನೋಡ್ರಿ, ಅದೇ ಗೋಧಿ ಹಿಟ್ಟಿನ ರವೆ ಇದು. ಈ ಥರದ ರವೆ ಅವೈಲೇಬಲ್ ಇಲ್ಲ ಅಂದರೆ ನೀವು ಸಣ್ಣ ರವೆ ಅಂದರೆ ಬಾಂಬೆ ರವೆ ಸಹ ತಗೋಬಹುದು. ಇವಾಗ ಗ್ಯಾಸ್ ಮೇಲೆ ದಪ್ಪನ ತಳ ಇರುವ ಈ ಥರದ ಪಾತ್ರೆ ಇಟ್ಟು ಇದರಲ್ಲಿ 2 ಚಮಚೆಯಷ್ಟು ತುಪ್ಪ ಹಾಕ್ರಿ. ಗ್ಯಾಸ್ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಇದನ್ನು ಒಂದು 5 ನಿಮಿಷ ಹುರಿದು ತಗೊಳ್ಳೋಣ. ಕೆಲವರು ರವೆ ಹುರಿಯಲ್ಲ, ಹಾಗೆ ಮಾಡ್ತಾರೆ. ಆದರೆ ಈ ರೀತಿ ತುಪ್ಪದಲ್ಲಿ ಒಂದು ಸ್ವಲ್ಪ ಇದನ್ನು ಬಿಸಿ ಮಾಡ್ಕೊಂಡು ತಗೊಳ್ಳೋದ್ರಿಂದ ಹೋಳಿಗೆ ತುಂಬ ರುಚಿ ಆಗ್ತವೆ. ನೋಡ್ರಿ, ರವೆ ಹುರಿದು ಈ ರೀತಿ ಒಂದು ಸ್ವಲ್ಪ ಬೆಳ್ಳಗೆ ಆಗಬೇಕು. ನೀವು ನೋಡ್ತಾ ಇರ್ಬೋದು. ತುಪ್ಪದಲ್ಲಿ ರವೆ ಹುರಿದು ತಗೊಳ್ಳೋದ್ರಿಂದ ಇದರಲ್ಲಿ ತುಪ್ಪದ ಘಮ ಬಹಳ ಚೆನ್ನಾಗಿ ಇಳಿಯುತ್ತೆ. ಅದರಿಂದ ನಾವು ಮಾಡ್ತಾ ಇರೋ ಹೂರಣನೂ ತುಂಬ ರುಚಿ ಆಗುತ್ತೆ. ಗ್ಯಾಸ್ ಆಫ್ ಮಾಡಿ ಇದನ್ನು ಒಂದು ಬೌಲ್ನಲ್ಲಿ ತೆಗೆದಿಡೋಣ. ಇವಾಗ ಇದೇ ಪಾತ್ರೆಯಲ್ಲಿ ನಾವು ಯಾವ ಕಪ್ನಿಂದ ರವೆ ತಗೊಂಡಿದ್ವಿ ನೋಡ್ರಿ, ಅದೇ ಕಪ್ನಿಂದ 2 ಕಪ್ನಷ್ಟು ನೀರು ಹಾಕ್ರಿ. ಇದೇ ಥರದ ಮೆಜರಿಂಗ್ ಕಪ್ ಬೇಕು ಅಂತ ಇಲ್ಲ. ಮನೆಯಲ್ಲಿ ಇರೋ ಯಾವುದೇ ಒಂದು ಬಟ್ಲ ತಗೊಂಡು ಅದರಿಂದನೇ ಎಲ್ಲ ಮೆಜರ್ಮೆಂಟ್ಸ್ ಮಾಡ್ಕೊಂಡು ತಗೋರಿ. 1 ಚಿಟಿಕೆಯಷ್ಟು ಉಪ್ಪು ಹಾಕಿ ನೀರು ಬಿಸಿ ಆದ ನಂತರ ಇದರಲ್ಲಿ 1 ಕಪ್ನಷ್ಟು ಬೆಲ್ಲ ಹಾಕ್ರಿ. ಇದನ್ನು ನಾವು ಕರಗಿಸ್ತಾ ಇದ್ದೀವಿ. ಬೆಲ್ಲ ಈ ರೀತಿ ಕಟ್ ಮಾಡಿ ಅಥವಾ ಸಣ್ಣಕ್ಕೆ ಜಜ್ಜಿ ಹಾಕ್ರಿ, ಅಂದರೆ ಬೇಗ ಕರಗುತ್ತೆ. ನಾನು ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಬಳಸ್ತಾ ಇದ್ದೀನಿ, ಅದರಿಂದ ಕಲರ್ ಒಂದು ಸ್ವಲ್ಪ ಡಾರ್ಕ್ ಇದೆ. ನಾವಿಲ್ಲಿ ಯಾವುದೇ ತರಹದ ಪಾಕ ಅಂದರೆ 1 ಎಳೆ ಪಾಕ ಅಥವಾ 2 ಎಳೆ ಪಾಕ ಮಾಡ್ತಾ ಇಲ್ಲ, ಬರೀ ಬೆಲ್ಲ ಕರಗಿದ್ರೆ ಸಾಕು. ನೋಡ್ರಿ, ಈ ರೀತಿ ಎಲ್ಲ ಬೆಲ್ಲ ಕರಗಿದ ನಂತರ ಇವಾಗ ಗ್ಯಾಸ್ ಆಫ್ ಮಾಡಿ ಇದನ್ನು ನಾವು ಸೋಸ್ಕೊಂಡು ತಗೊತಾ ಇದ್ದೀವಿ. ಅಂದರೆ ಇದರಲ್ಲಿ ಕಸ ಕಡ್ಡಿ ಏನಾದರೂ ಇದ್ದರೆ ಕ್ಲೀನ್ ಆಗುತ್ತೆ. ನೀವು ತಗೊಂಡಿರುವ ಬೆಲ್ಲ ಕ್ಲೀನ್ ಆಗಿದೆ ಅಂತ ಅನಿಸಿದರೆ ಈ ಸ್ಟೆಪ್ ಸ್ಕಿಪ್ ಮಾಡಿರಿ. ನೋಡ್ರಿ, ಈ ರೀತಿ ಇದರಲ್ಲಿ ಸ್ವಲ್ಪ ಕಸ ಕಡ್ಡಿ ಇರೋ ಸಾಧ್ಯತೆ ಇರುತ್ತೆ, ಅದಕ್ಕೆ ಆದಷ್ಟು ಸೋಸ್ಕೊಂಡು ತಗೊಂಡ್ರೇ ಒಳ್ಳೆಯದು. ಇವಾಗ ಅದೇ ಪಾತ್ರೆನ ಚೆನ್ನಾಗಿ ತೊಳೆದು ಈ ಬೆಲ್ಲದ ನೀರನ್ನ ಅದರಲ್ಲೇ ಹಾಕೋಣ. ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಈ ನೀರು ಕುದಿಸ್ಕೊಂಡು ತಗೋಬೇಕು. ಇದರಲ್ಲಿ 1 ಚಮಚೆಯಷ್ಟು ಏಲಕ್ಕಿ ಪುಡಿ ಹಾಕ್ರಿ. ನೀವು ಬೇಕಂದರೆ ಜಾಜಿಕಾಯಿನೂ ಒಂದು ಸ್ವಲ್ಪ ತುರಿದು ಹಾಕ್ಬೋದು. ನಾವು ಆಗಲೇ ತುಪ್ಪ ಹಾಕಿ ರವೆ ಹುರಿದು ತೊಗೊಂಡ್ವಿ ನೋಡ್ರಿ, ಆ ರೀತಿ ನೀವು ರವೆ ಹುರಿಲಿಲ್ಲ ಅಂದರೆ ಈ ಸ್ಟೇಜ್ನಲ್ಲಿ ಇದರಲ್ಲಿ 1-2 ಚಮಚೆಯಷ್ಟು ತುಪ್ಪ ಹಾಕ್ರಿ.
ಬೆಲ್ಲದ ನೀರು ಈ ರೀತಿ ಕುದಿ ಬರೋಕೆ ಶುರು ಆದ ನಂತರ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ನಾವು ಹುರಿದಿಟ್ಟಿರೋ ರವೆ ಇದರಲ್ಲಿ ಹಾಕ್ರಿ. ನಾವು ರವೆ ಈ ರೀತಿ ಮುಂಚೆನೇ ಹುರಿದು ತಗೊಂಡಿರೋದ್ರಿಂದ ಇದರಲ್ಲಿ ಸ್ವಲ್ಪನೂ ಗಂಟಾಗಲ್ಲ. ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಇದನ್ನು ಈ ರೀತಿ ಕಲಿಸ್ಕೊತಾನೆ ಬೇಯಿಸಿ ತಗೊಳ್ಳೋಣ. ರವೆ ಹೇಗೆ ಬೇಯುತ್ತೆ ನೋಡ್ರಿ, ಹಾಗೆ ಈ ಬೆಲ್ಲದ ಪಾಕನ ಇದು ಹೀರ್ಕೊಂಡು ಮಿಕ್ಸ್ಚರ್ ಗಟ್ಟಿ ಆಗ್ತಾ ಬರುತ್ತೆ. ಇದಕ್ಕೆ ಸಜ್ಕ ಅಂತಾರೆ. ನೀವು ಇದನ್ನು ಹೀಗೂ ಸಹ ತಿನ್ಬಹುದು. ನೀರಿನ ಪ್ರಮಾಣ ಒಂದು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಇದನ್ನು ಈ ರೀತಿ ತೆಳ್ಳಗೆ ಮಾಡಿದರೆ ಸಜ್ಕ ರೆಡಿ ಇದೆ. ಇವಾಗ ನಾವಿಲ್ಲಿ ಸಜ್ಕ ಮಾಡ್ತಾ ಇಲ್ಲ, ಸಜ್ಕದ ಹೂರಣ ರೆಡಿ ಮಾಡ್ಕೋಬೇಕು. ಅದಕ್ಕೆ ಈ ಸಜ್ಕನ ನಾವು ಒಂದು ಸ್ವಲ್ಪ ಗಟ್ಟಿ ಮಾಡಿ ತಗೊತಾ ಇದ್ದೀವಿ. ಗ್ಯಾಸ್ ಲೋ ಟು ಮೀಡಿಯಂ ಫ್ಲೇಮ್ ನಡುವೆ ಇಟ್ಟು ಈ ರೀತಿ ಇದು ಒಂದು ಸ್ವಲ್ಪ ಗಟ್ಟಿ ಆದ ನಂತರ ಮುಚ್ಚಳ ಮುಚ್ಚಿ ಇದನ್ನು ಒಂದು 2 ರಿಂದ 3 ನಿಮಿಷ ಉಗಿ ಮೇಲೆ ಬೇಯಿಸ್ರಿ. ಇಲ್ಲಿ ನೀರಿನ ಪ್ರಮಾಣ ಕರೆಕ್ಟ್ ಆಗಿರಬೇಕು. ಅಂದರೆ 1 ಕಪ್ ರವೆಗೆ 2 ಕಪ್ನಷ್ಟು ನೀರು ತಗೋಬೇಕು. ಇದಕ್ಕಿಂತ ಜಾಸ್ತಿ ಅಥವಾ ಕಡಿಮೆ ನೀರು ತಗೋಬೇಡ್ರಿ, ಇದು ಪರ್ಫೆಕ್ಟ್ ಅಳತೆ ಇದೆ. ನಮ್ಮ ಸಜ್ಕದ ಹೂರಣ ರೆಡಿ ಇದೆ. ಇದನ್ನು ಕೆಳಗೆ ಇಳಿವಿ ಒಂದು ಸ್ವಲ್ಪ ಹೊತ್ತು ಆರೋಕ್ಕೆ ಬಿಡೋಣ. ಇದು ಉಗುರು ಬೆಚ್ಚಗೆ ಆಗತ್ತೆ ನೋಡ್ರಿ, ಆಗ ಇದರಿಂದ ಹೋಳಿಗೆ ರೆಡಿ ಮಾಡ್ಕೊಂಡು ತಗೋಬೇಕು. ಇವಾಗ ನೋಡ್ರಿ ಇದು ಉಗುರು ಬೆಚ್ಚಗೆ ಆಗಿದೆ. ಇದರಲ್ಲಿನ ಸ್ವಲ್ಪ ಹೂರಣ ತಗೊಂಡು ಈ ರೀತಿ ಇದನ್ನು ರೌಂಡ್ ಮಾಡ್ಕೊಂಡು ತಗೋರಿ. ನೀವು ನೋಡ್ತಾ ಇರ್ಬೋದು ಇದು ಕೈಗೆ ಸ್ವಲ್ಪನೂ ಅಂಟ್ತಾ ಇಲ್ಲ. ನಮ್ಮ ಹೂರಣ ಪರ್ಫೆಕ್ಟ್ ಆಗಿದೆ. ಇವಾಗ ಇದರಲ್ಲಿನ ಸ್ವಲ್ಪ ಹೂರಣ ತಗೊಂಡು ಈ ರೀತಿ ರೌಂಡ್ ಮಾಡ್ಕೊಂಡು ತಗೋರಿ. ಇವಾಗ ಹೋಳಿಗೆಗೆ ಹಚ್ಚೋಕೆ ನಾನು ಇಲ್ಲಿ ಒಣ ಹಿಟ್ಟು ತಗೊತಾ ಇದ್ದೀನಿ. ಕೆಲವರು ಎಣ್ಣೆ ಹಚ್ಚಿ ಸಹ ಈ ಹೋಳಿಗೆ ಮಾಡ್ತಾರೆ. ಇವಾಗ ಕೈಗೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸವರ್ಕೊಂಡು ನಾವು ಕಲಸಿ ಇಟ್ಟಿರೋ ಮೈದಾ ಹಿಟ್ಟಿನಲ್ಲಿನ ಸ್ವಲ್ಪ ಹಿಟ್ಟು ತಗೊಂಡು ನೋಡ್ರಿ ಈ ರೀತಿ ಪ್ರೆಸ್ ಮಾಡ್ತಾ ಇದನ್ನ ಅಗಲ ಮಾಡ್ರಿ. ಇವಾಗ ತಯಾರಿಸಿ ಇಟ್ಟಿರೋ ಸಜ್ಕದ ಹೂರಣದ ಉಂಡೆನ ಈ ರೀತಿ ಇದ್ರ ಒಳಗೆ ಪ್ರೆಸ್ ಮಾಡ್ತಾ ಹಿಟ್ಟು ಮೇಲಿನ ಸೈಡ್ ಪ್ರೆಸ್ ಮಾಡ್ತಾ ಇದನ್ನ ತುಂಬ್ರಿ. ನಾವು ಬೇಳೆ ಹೂರಣನ ತುಂಬ್ತೇವೆ ನೋಡ್ರಿ, ಅದೇ ರೀತಿ ಇದನ್ನ ತುಂಬಬೇಕು. ಈ ರೀತಿ ಇದನ್ನು ತಯಾರಿಸೋದು ಕಷ್ಟ ಅನಿಸಿದರೆ ಇನ್ನೊಂದು ಮೆಥಡ್ ಇದೆ, ಅದನ್ನು ತೋರಿಸ್ತೀನಿ ನೋಡ್ರಿ. ಈ ರೀತಿ ಮೇಲಿನ ಸೈಡ್ ಹಿಟ್ಟು ಪ್ರೆಸ್ ಮಾಡ್ತಾ ಎಕ್ಸ್ಟ್ರಾ ಬಂದಿರೋ ಹಿಟ್ಟನ್ನು ತೆಗೆದುಬಿಡ್ರಿ. ಇದನ್ನು ಉಳಿದಿರೋ ಹಿಟ್ಟಿನಲ್ಲಿ ಮಿಕ್ಸ್ ಮಾಡಿಬಿಡ್ರಿ. ಇವಾಗ ತಯಾರಿಸಿರೋ ಈ ಹೂರಣದ ಉಂಡೆನ ನೋಡ್ರಿ ಈ ರೀತಿ ಪ್ರೆಸ್ ಮಾಡ್ರಿ. ಅಂದರೆ ಇದರಲ್ಲಿನ ಹೂರಣ ಒಂದೇ ಸಮ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಇದಕ್ಕೆ ಒಣ ಹಿಟ್ಟು ಹಚ್ಚಿ ಲಟ್ಟಿಸ್ಕೊಂಡು ತಗೊಳ್ಳೋಣ. ಇದನ್ನು ಹಗುರವಾದ ಕೈನಿಂದ ಪ್ರೆಸ್ ಮಾಡ್ತಾ ನಿಮಗೆ ಬೇಕಾದ ಆಕಾರದಲ್ಲಿ ಲಟ್ಟಿಸ್ಕೊಂಡು ತಗೋರಿ. ನಾನು ಇವನ್ನ ಓವಲ್ ಶೇಪ್ನಲ್ಲಿ ಲಟ್ಟಿಸ್ತಾ ಇದ್ದೀನಿ. ಈ ಹೋಳಿಗೆನ ಬಹಳ ತೆಳ್ಳಗೆ ಲಟ್ಟಿಸಬಾರ್ದು, ಇವು ಒಂದು ಸ್ವಲ್ಪ ದಪ್ಪನೇ ಇರ್ತವೆ. ನೋಡ್ರಿ ನಮ್ಮ ಹೋಳಿಗೆ ರೆಡಿ ಇದೆ. ಈ ರೀತಿ ಇದನ್ನು ತಯಾರಿಸಿ ನೀವು ಬೇಕಂದರೆ ತೆವಿ ಮೇಲೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸವರಿ ಇದನ್ನು ಬೇಯಿಸಿ ಸಹ ತಗೋಬಹುದು. ನೀವು ಇದನ್ನು ಬೇಯಿಸಬೇಕು ಅಂದರೆ ಒಂದು ಸ್ವಲ್ಪ ತೆಳ್ಳಗೆ ಲಟ್ಟಿಸ್ರಿ. ನಾನು ಆ ಥರದ ಹೋಳಿಗೆ ಮುಂಚೆ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಅಥವಾ ಮೇಲೆ ಐ ಬಟನ್ನಲ್ಲಿ ಇರುತ್ತೆ, ಚೆಕ್ ಮಾಡಿರಿ. ಇವತ್ತೇ ಇವನ್ನ ನಾವು ಕರಿತಾ ಇದ್ದೀವಿ. ಎಣ್ಣೆ ಚೆನ್ನಾಗಿ ಬಿಸಿ ಮಾಡ್ಕೊಂಡ ನಂತರ ಇದನ್ನು ಎಣ್ಣೆಯಲ್ಲಿ ಹಾಕಿರಿ. ಮೇಲಿನ ಸೈಡ್ ಜಾರಿ ಸೌಟ್ನಿಂದ ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದನ್ನು ಫ್ರೈ ಮಾಡಿರಿ. ಅಂದರೆ ಮೇಲಿನ ಸೈಡ್ ಸಹ ಇದು ಚೆನ್ನಾಗಿ ಫ್ರೈ ಆಗಿ ಉಬ್ಬುತ್ತೆ. ಈ ಹೋಳಿಗೆ ಅಗದಿ ಪೂರಿಕ್ಕಿಂತನೂ ಜಾಸ್ತಿ ಚೆನ್ನಾಗಿ ಉಬ್ತವೆ, ನೀವು ನೋಡ್ತಾ ಇರ್ಬೋದು. ಇವನ್ನ 2 ಸೈಡ್ ಒಂದೊಂದು ಸತಿ ಫ್ರೈ ಮಾಡಿದರೆ ಸಾಕು. ಒಳಗಿನ ಹೂರಣನ ನಾವು ಆಲ್ರೆಡಿ ಬೇಯಿಸಿ ತಗೊಂಡಿದ್ದೇವೆ, ಸೊ ಇದು ಚೆನ್ನಾಗಿ ಫ್ರೈ ಆಗಿರುತ್ತೆ. ಈ ರೀತಿ ಎಣ್ಣೆ ಬಸ್ತು ಇದನ್ನು ತೆಗೆದುಬಿಡ್ರಿ. ಆಗಲೇ ಹೋಳಿಗೆ ತುಂಬೋ ಆ ಮೆಥಡ್ ನಿಮಗೆ ಟಫ್ ಅನಿಸಿದರೆ ಈ ರೀತಿ ಎಲೆನ ಲಟ್ಟಿಸಿ ನಂತರ ಹೂರಣದ ಉಂಡೆನ ಇಟ್ಟು ಎಲೆನ ಈ ರೀತಿ ಮೇಲಿನ ಸೈಡ್ ಮಡಚ್ತಾ ಬರ್ರಿ. ಆಮೇಲೆ ನಾನು ಆಗಲೇ ತೋರಿಸಿದ್ದೆ ನೋಡ್ರಿ, ಅದೇ ರೀತಿ ಇದನ್ನು ಒಂದು ಸ್ವಲ್ಪ ಪ್ರೆಸ್ ಮಾಡ್ತಾ ಎಕ್ಸ್ಟ್ರಾ ಬಂದಿರೋ ಹಿಟ್ಟು ತೆಗೆದುಬಿಡ್ರಿ. ಇದನ್ನು ಒಳಗಿನ ಸೈಡ್ ಪ್ರೆಸ್ ಮಾಡಿ ಸ್ವಲ್ಪ ರೋಲ್ ಮಾಡಿಕೊಂಡು ಈ ರೀತಿ ಒತ್ತಿ ತಗೋರಿ. ಅಂದರೆ ಹೂರಣ ಎಲ್ಲ ಕಡೆ ಒಂದೇ ಸಮ ಹರಡುತ್ತೆ. ಇವನ್ನ ಈ ರೀತಿ ಲಟ್ಟಿಸಿ ತಕ್ಷಣವೇ ಕರಿಬೇಕು. ಲಟ್ಟಿಸಿ ಇಟ್ಟರೆ ಇವು ಎಣ್ಣೆಯಲ್ಲಿ ಹಾಕಿದಾಗ ಒಡೆಯೋ ಸಾಧ್ಯತೆ ಇರುತ್ತೆ. ಸೂಪರ್ ನೋಡ್ರಿ, ಈ ಹೋಳಿಗೆ ಸಹ ಎಷ್ಟು ಚೆನ್ನಾಗಿ ಉಬ್ಬಿದೆ. ನಾನು ತಿಳಿಸಿರೋ ಈ ಅಳತೆ ಮತ್ತು ಮೆಥಡ್ನಿಂದ ಈ ಥರದ ಸಜ್ಕದ ಹೋಳಿಗೆನ ಮಾಡ್ಕೊಂಡು ತಿನ್ನಿರಿ. ಖಂಡಿತ ನೀವು ಮಾಡಿರೋ ಸಜ್ಕದ ಹೋಳಿಗೆ ಸಹ ಇದೇ ರೀತಿ ಬಲೂನ್ ಥರ ಉಬ್ತವೆ. ಸೊ ಫ್ರೆಂಡ್ಸ್, ಇವತ್ತಿನ ಈ ಕರಿದ ಸಜ್ಕದ ಹೋಳಿಗೆ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಖಂಡಿತ ಕಮೆಂಟ್ನಲ್ಲಿ ತಿಳಿಸ್ರಿ. ವಿಡಿಯೋ ಇಷ್ಟ ಆದರೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿರಿ. ಇದೇ ಥರದ ರುಚಿ ಆಗಿರೋ ರೆಸಿಪೀಸ್ಗಾಗಿ ನಮ್ಮ ಚಾನಲ್ ಶ್ರಾವಣಿ ಅಡುಗೆ ಮನೆಯನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊರಿ.
ಭೇಟಿಯಾಗೋಣ ಇದೇ ತರಹದ ಮತ್ತೊಂದು ಹೊಸ ರುಚಿಯಾಗಿರೋ ಸಿಹಿ ರೆಸಿಪಿ ಜೊತೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.